ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ತರಕಾರಿ ಯೂಸ್ ಮಾಡ್ಕೊಂಡು ಹೇಗೆ ಸಾಗು ಮಾಡೋದು ಅಂತ ತಿಳ್ಕೊಳ್ಳೋಣ. ಬೇಕಾಗಿರುವಂತಹ ಸಾಮಗ್ರಿಗಳು, ಮೊದಲನೇದಾಗಿ ಎಲ್ಲಾ ತರಹದ ತರಕಾರಿಗಳು ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್, ಬೀನ್ಸ್, ಟೊಮ್ಯಾಟೊ, ಕ್ಯಾರೆಟ್. ಇನ್ಯಾವ್ದಾದ್ರು ತರಕಾರಿ ನಿಮಗೆ ಬೇಕು ಅಂದ್ರೆ ಇದಕ್ಕೆ ಆಡ್ ಮಾಡ್ಕೋಬಹುದು. ಈರುಳ್ಳಿ, ನಾನು 5 ಮೆಣಸಿನಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕೆಂಪು ಮೂಡಿರೋದು, ಖಾರ ಜಾಸ್ತಿ ಇರ್ಲಿ ಅಂತ. 1 ಇಂಚ್ ಆಗುವಷ್ಟು ಶುಂಠಿ, 5-6 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 20 ಎಲೆ ಪುದೀನ, ತೆಂಗಿನಕಾಯಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ, ಒಗ್ಗರಣೆಗೆ ಎಣ್ಣೆ, ಒಂದು 1/2 ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗ, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ 1/2 ಸ್ಪೂನ್ ತಗೊಂಡಿದ್ದೀನಿ, ಒಂಚೂರು ಸಾಸಿವೆ, ಜೀರಿಗೆ ಮತ್ತೆ ಇಂಗು. ಮೊದಲು ಮಸಾಲೆ ರುಬ್ಕೋಣ. ಅದಕ್ಕೆ ಮೊದಲನೇದಾಗಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಹುರುಗಡ್ಲೆ ಮತ್ತೆ ಪುದೀನ ಸೊಪ್ಪು ಏನು ತಗೊಂಡಿದ್ದೀನಿ ಅಷ್ಟನ್ನು ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಒಂದು 4 ಪೀಸ್ ಆಗುವಷ್ಟು ಈರುಳ್ಳಿ, ಮೆಣಸಿನಕಾಯಿ ಕೆಂಪು ಮೂಡಿರುವಂತದ್ದು 5 ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಎಷ್ಟನ್ನು ಹಾಕಿ ಇವಾಗ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ, ಸಾಸಿವೆ ಹಾಕಿದ್ದೀನಿ, ಚಟಪಟ ಅಂತ ಸೌಂಡ್ ಆಗ್ತಿದೆ. ಈಗ ಜೀರಿಗೆ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಈಗ ಹಿಂಗ್ ಹಾಕೋತಾ ಇದ್ದೀನಿ ಜೊತೆಗೇನೆ. ನೋಡಿ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾನು ತರಕಾರಿಗಳನ್ನ ಹಾಕೋತೀನಿ. ಬೀನ್ಸ್, ಕ್ಯಾರೆಟ್ ಹಾಕೋತಾ ಇದ್ದೀನಿ. ಮಾಡಬೇಕು ಒಗ್ಗರಣೆಲಿ 2 ರಿಂದ 3 ನಿಮಿಷ ಎಲ್ಲಾ ತರಕಾರಿನೂ ಬೇಯಬೇಕು. ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಜೊತೆಗೇನೆ ಟೊಮೆಟೊ, ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನಾನೇನು ಮಸಾಲ ಇಟ್ಕೊಂಡಿದ್ದೆ, ಧನಿಯಾ ಪುಡಿ ಮತ್ತೆ ಗರಂ ಮಸಾಲ, ಅದನ್ನ ಹಾಕೋತಾ ಇದ್ದೀನಿ. ಇವಾಗ್ಲೇನೆ ರುಬ್ಬಿರುವಂತ ಮಿಶ್ರಣನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಮಿಶ್ರಣ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರೋ ಅಷ್ಟು ನಾನು ನೀರು ಹಾಕೊಂಡಿದ್ದೀನಿ. ಕುದಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಸೊ ಅದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ. ಹುರ್ಗಡ್ಲೆ ಹಾಕಿರೋದ್ರಿಂದ ಅದಾಗದೇನೆ ಗಟ್ಟಿ ಆಗುತ್ತೆ. ಲಾಸ್ಟ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಬರ್ಸ್ಕೊಂಡ್ರೆ ಸಾಕು. ನಾನು ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ವಿಜಿಲ್ ಆಗಿದೆ, ಕೂಲ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳುನೂ ಇಲ್ಲ, ತುಂಬಾ ಹದವಾಗಿ ಬಂದಿದೆ. ಇದಕ್ಕೆ ನೀವು ಬೇಕಂದ್ರೆ ಬಟಾಣಿ, ಅವರೆಕಾಳು ಅಥವಾ ತೊಗರಿ ಕಾಳು ಏನೇನ್ ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಸೊ ಈ ಸಾಗು ಪೂರಿ ಮತ್ತೆ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ಬಿಸಿ ಬಿಸಿ ಇರುವಾಗ್ಲೇನೆ ಸರ್ವ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಎಲ್ಲಾ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ವೆಜಿಟೇಬಲ್ ಸಾಗು ಈಗ ರೆಡಿ ಆಗಿದೆ.